ಬ್ರಾಟ್ ಟು ಯು ಬೈ ವಿಗಾರ್ಡ್. ಲೋಕಸಭೆ ಚುನಾವಣೆಯನ್ನ ಹೇಗೆ ನಾವು ಮತಯುದ್ಧ ಅಂತ ಕರಿತೀವೋ ಹಾಗೆ ಅದು ಮಾತಿನ ಮಹಾಯುದ್ಧವೂ ಹೌದು. ಇದೀಗ ಇಂಥ ಮಾತಿನ ಯುದ್ಧದಲ್ಲಿ ಪ್ರಧಾನಿ ಮೋದಿ ಕಾಂಗ್ರೆಸ್ ವಿರುದ್ಧ ಮಾಡಿರುವ ಆರೋಪ ರಾಜಕೀಯ ಕಿಚ್ಚು ಹೊತ್ತಿಸಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮುಸ್ಲಿಮರಿಗೆ ದೇಶದ ಸಂಪತ್ತನ್ನ ಹಂಚಿಬಿಡ್ತಾರೆ, ನಿಮ್ಮ ಮಂಗಳಸೂತ್ರವನ್ನೂ ಬಿಡೋದಿಲ್ಲ ಅಂತ ಹೇಳಿರೋದು ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ. ಹಾಗಿದ್ರೆ ಮೋದಿ ಹೀಗೆ ಹೇಳಿದ್ದೇಕೆ? ಏನಿದು ಕೈ ಕಮಲ ಮಾಂಗಲ್ಯ ಯುದ್ಧ? ತೋರಿಸ್ತೀವಿ ನೋಡಿ. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का। क्या आपकी मेहनत की कमाई का पैसा घुसपैठियों को दिया जाएगा? मेरी माताओं बहनों, ये आपका मंगल सूत्र भी बचने नहीं देंगे। Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೇಶದ ಸಂಪತ್ತಿನಲ್ಲಿ ಮೊದಲ ಅಧಿಕಾರ ಮುಸ್ಲಿಮರಿಗೆ ಎಂದವರು ಮನಮೋಹನ್ ಸಿಂಗ್. ದೇಶದ ಸಂಪತ್ತನ್ನು ಕಾಂಗ್ರೆಸ್ನವರು ಮುಸ್ಲಿಮರಿಗೆ ಹಂಚುತ್ತಾರೆ. ನನ್ನ ಸಹೋದರಿಯರ ತಾಯಂದಿರ ಮಾಂಗಲ್ಯವನ್ನು ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹೀಗೆ ಪ್ರಧಾನಿ ಕಾಂಗ್ರೆಸ್ ವಿರುದ್ಧ ಆಡಿರೋ ಮಾತು ಇದೀಗ ಕೈಪಡೆಯನ್ನ ಕೆರಳಿಸಿದೆ. ಮಾತಿನ ಮಹಾಯುದ್ಧವೇ ನಡೆಯುತ್ತಿದೆ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು. ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲಾ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ನರೇಂದ್ರ ಮೋದಿ ಅವರು ಯಾವುದೋ ಪಂಚಾಯತಿ ಮೆಂಬರ್ ಅಲ್ಲ. ನಿನ್ನೆ ರಾಜಸ್ಥಾನದ ಜಾಲೋರ್ ಮತ್ತು ಬನ್ಸಾವಾರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದ ಮೋದಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದ ಸರ್ಕಾರವಿದ್ದಾಗ ದೇಶದ ಸಂಪತ್ತಿನಲ್ಲಿ ಮೊದಲ ಅಧಿಕಾರ ಮುಸಲ್ಮಾನರಿಗೆ ಅಂತ ಹೇಳಿದ್ರು. ಈಗ ಕಾಂಗ್ರೆಸ್ನ ಪ್ರಣಾಳಿಕೆಯು ಅದನ್ನೇ ಹೇಳ್ತಿದೆ. ಯಾರಿಗೆ ಹೆಚ್ಚು ಮಕ್ಕಳಿದ್ದಾರೋ, ಯಾರೋ ನುಸುಳುಕೋರರಿದ್ದಾರೋ ಅವರಿಗೆ ನಮ್ಮ ಸಂಪತ್ತನ್ನ ಹಂಚಲಿದ್ದಾರೆ ಎಂದಿದ್ರು. पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे, घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है? ये कांग्रेस का मैनिफेस्टो कह रहा है। माताओं बहनों का सोने का हिसाब करेंगे, उसकी जड़ती करेंगे, जानकारी लेंगे और फिर उस संपत्ति को बांट देंगे और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाई बहनों, ये अर्बन नक्सल की सोच, मेरी माताओं बहनों, ये आपका मंगल सूत्र भी बचने नहीं देंगे। यहां तक जाएंगे तो क्या? 2006ರಲ್ಲಿ ಪ್ರಧಾನಿಯಾಗಿದ್ದ ಮನಮೋಹನ್ ಸಿಂಗ್ ಹೇಳಿಕೆ ಉಲ್ಲೇಖಿಸಿ ಹಾಗೂ ರಾಹುಲ್ ಗಾಂಧಿ ಇತ್ತೀಚೆಗೆ ಚುನಾವಣಾ ಪ್ರಚಾರದಲ್ಲಿ ಸಂಪತ್ತಿನ ಸರ್ವೆ ಮಾಡಿಸುವ ವಿಚಾರವಾಗಿ ನೀಡಿದ ಹೇಳಿಕೆಯನ್ನ ಉಲ್ಲೇಖಿಸಿ ಪ್ರಧಾನಿ ಮೋದಿ ನಿನ್ನೆ ಈ ಹೇಳಿಕೆ ನೀಡಿದ್ರು. ಪ್ರಧಾನಿ ಆರೋಪಕ್ಕೆ ರಾಹುಲ್ ಗಾಂಧಿ ಟ್ವೀಟ್ ಮೂಲಕವೇ ಟಾಂಗ್ ಕೊಟ್ಟಿದ್ದಾರೆ. ಭಾರತ ದಾರಿ ತಪ್ಪಲ್ಲ ಎಂದಿದ್ದಾರೆ. ಮೊದಲ ಹಂತದ ಮತದಾನದ ನಿರಾಸೆಯ ನಂತರ ನರೇಂದ್ರ ಮೋದಿ ಅವರ ಸುಳ್ಳಿನ ಮಟ್ಟ ಎಷ್ಟರ ಮಟ್ಟಿಗೆ ಕುಸಿದಿದೆ ಅಂದ್ರೆ ಭಯದಿಂದ ಅವರು ಈಗ ಸಾರ್ವಜನಿಕರನ್ನ ಸಮಸ್ಯೆಗಳಿಂದ ಬೇರೆಡೆಗೆ ತಿರುಗಿಸಲು ಬಯಸಿದ್ದಾರೆ.
ಕಾಂಗ್ರೆಸ್ನ ಕ್ರಾಂತಿಕಾರಿ ಪ್ರಣಾಳಿಕೆಗೆ ಅಪಾರ ಬೆಂಬಲ ಸಿಗ್ತಿದೆ. ದೇಶವು ಈಗ ತಮ್ಮ ಸಮಸ್ಯೆಗಳ ಮೇಲೆ ಮತ ಚಲಾಯಿಸುತ್ತದೆ. ಉದ್ಯೋಗ, ಕುಟುಂಬ ಮತ್ತು ಭವಿಷ್ಯಕ್ಕಾಗಿ ಮತ ಚಲಾಯಿಸುತ್ತದೆ. ಇನ್ನು ಪ್ರಧಾನಿ ಹೇಳಿಕೆಯನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಟುವಾಗಿ ಖಂಡಿಸಿದ್ದಾರೆ. ಪ್ರಣಾಳಿಕೆಯ ಪ್ರತಿಯನ್ನ ಮೋದಿಗೆ ನೀಡಲು ನಿರ್ಧಾರ ಮಾಡಿದ್ದು. ಮೋದಿ ಭೇಟಿಗೆ ಅವಕಾಶವನ್ನ ಮಲ್ಲಿಕಾರ್ಜುನ ಖರ್ಗೆ ಕೇಳಿದ್ದಾರೆ. ಅಷ್ಟೇ ಅಲ್ಲ, ಟ್ವೀಟ್ ಮೂಲಕ ಸರ್ವಾಧಿಕಾರಿ ಕುರ್ಚಿ ಅಲುಗಾಡುತ್ತಿದೆ, ಅದಕ್ಕೆ ಇಂಥ ಹೇಳಿಕೆ ಕೊಡ್ತಿದ್ದಾರೆ ಅಂತ ಕುಟುಕಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಹೇಳಿಕೆಯನ್ನ ಸಿದ್ದರಾಮಯ್ಯ ತೀವ್ರವಾಗಿ ಖಂಡಿಸಿದ್ದಾರೆ. ಪ್ರಧಾನಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರದು, ಇಂಥ ಮಾತುಗಳು ಅವರ ಸ್ಥಾನಕ್ಕೆ ಅಗೌರವ ತರುತ್ತೆ ಎಂದಿದ್ದಾರೆ. ಇನ್ನು ಸಿಎಂ ಪುತ್ರ ಯತೀಂದ್ರ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮಾಂಗಲ್ಯ ಅಲ್ಲ, ಗಂಡಂದಿರು ಮಕ್ಕಳೇ ಇರಲ್ಲ ಎಂದಿದ್ದಾರೆ. ಇನ್ನು ಬಿಕೆ ಹರಿಪ್ರಸಾದ್ ಕೂಡ ಮಾತಲ್ಲೇ ತಿವಿದಿದ್ದಾರೆ. ಮೋದಿ ಪಂಚಾಯಿತಿ ಮೆಂಬರ್ ಅಲ್ಲ ಎಂದಿದ್ದಾರೆ. ಅವರು ಪ್ರಧಾನಮಂತ್ರಿಯಾಗಿ ಇಷ್ಟು ಕೆಳಮಟ್ಟಕ್ಕೆ ಮಾತಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ. ಯಾಕಂದ್ರೆ ಯಾರಾದರೂ ಹಿಂದೂಗಳ ಮಂಗಳಸೂತ್ರನ ತೆಗೆದು ಮುಸಲ್ಮಾನರಿಗೆ ಕೊಡ್ತೀವಿ ಅಂತ ಹೇಳೋದು ಇದೆಯಲ್ಲ, ಅವರ ಸ್ಥಾನಕ್ಕೆ ಅಗೌರವ ತಕ್ಕಂಥ ಮಾತುಗಳು. ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲ ಜನಾಂಗದವ್ರನ್ನು ಕೂಡ ಸಮಾನವಾಗಿ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಅವ್ರದ್ದು. ಅವರು ಈ ಥರ ಮಾತಾಡೋದು ಇದೆಯಲ್ಲ, ಇದು ಅವರು ಹೋಗಿರ್ತಕ್ಕಂಥ. ನಿಜವಾಗ್ಲೂ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳ ಮಂಗಲಸೂತ್ರ ಅಲ್ಲ, ಎಲ್ಲ ಧರ್ಮದವರು ತಾಯಂದ್ರು ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ. ಯಾಕೆಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ, ಗುಂಪಿ ಗಲಾಟೆ ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಂಗೆ ಮಾಡ್ತಾರೆ, ಒಬ್ರನ್ನೊಬ್ರು ಬಡ್ದಾಡ್ಕೊಂಡು. ನರೇಂದ್ರ ಮೋದಿಯವರು ಯಾವುದೋ ಪಂಚಾಯಿತಿ ಮೆಂಬರ್ ಅಲ್ಲ. PM ಅಂತ ಹೇಳಿದ್ರೆ ಪಂಚಾಯಿತಿ ಮೆಂಬರ್ ಅಲ್ಲ, ದೇಶದ ಪ್ರಧಾನಮಂತ್ರಿ ಆದರೆ ಸಂವಿಧಾನದಲ್ಲಿ ಮೂಲಭೂತ ಜವಾಬ್ದಾರಿ ಏನು ಅಂದರೆ ಎಲ್ಲ ನಾಗರಿಕರ ಆಸ್ತಿ ಪಾಸ್ತಿ ಜೀವವನ್ನು ಕಾಪಾಡ್ತಕ್ಕಂಥದ್ದು ಮೂಲಭೂತ ಜವಾಬ್ದಾರಿ. ಈ ಜವಾಬ್ದಾರಿಯನ್ನು ಮರೆತಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಪ್ರಧಾನಿ ಹೇಳಿಕೆಯನ್ನ ಖಂಡಿಸಿರುವ DCM DK, ಮೋದಿ ಅವರು ದೇಶದ ಮುಖ್ಯಸ್ಥನ ಹುದ್ದೆಯಲ್ಲಿರೋರು, ಇಂಥವರು ಈ ರೀತಿ ಮಾತಾಡೋದು ದೇಶ ಮಾತ್ರವಲ್ಲ ಜಗತ್ತಿಗೆ ಕೆಟ್ಟ ಸಂದೇಶ ರವಾನಿಸಿದಂತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. Honorable Prime Minister should know that he has taken a oath on the Constitution that every section will be taken over. He is the head of the country and all people in this country are equal. You can't differentiate anyone. It is sending bad message across the country and the world. This is a very unfair. ಇಷ್ಟೆಲ್ಲ ಆದ್ಮೇಲೆ ಕೈ ನಾಯಕರ ಆರೋಪಗಳಿಗೆ ತಿರುಗೇಟು ಕೊಟ್ಟಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕಾಂಗ್ರೆಸ್ಗೀಗ ಮೆಣಸಿನಕಾಯಿ ಇಟ್ಟಂತಾಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. मैं आज आपको कहने आया, अभी कांग्रेस पार्टी को मिर्ची लगी. मोदी जी ने उनके घोषणा पत्र में से सबकी संपत्ति का सर्वे करने का कहा. मोदी जी ने कल कहा क्यों करना है इस सर्वे को. कांग्रेस पार्टी पूरी नरेंद्र मोदी पर सवाल उठा रही. मैं आज कांग्रेस पार्टी को पूछना चाहता हूं, आपके घोषणा पत्र में सर्वे की बात है या नहीं है. राहुल बाबा देश के नाम में स्पष्ट करे. ಅಂದಹಾಗೆ ಪ್ರಧಾನಿ ಮೋದಿ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನ ಉಲ್ಲೇಖಿಸಿದ್ರು. ಹೀಗಾಗಿ ಅವರ ಕಚೇರಿಯಿಂದಲೂ ಸ್ಪಷ್ಟನೆ ನೀಡಲಾಗಿದೆ. ಅಲ್ಪಸಂಖ್ಯಾತರು ಅದರಲ್ಲೂ ಮುಸ್ಲಿಮರಿಗೆ ಸಂಪತ್ತಿನ ಹಂಚಿಕೆಯಲ್ಲಿ ಮೊದಲ ಆದ್ಯತೆ ನೀಡಬೇಕಾಗಿದೆ ಅಂತ ಸಿಂಗ್ ಹೇಳಿದ್ರು. ಅಂದ್ರೆ ಸಮಾನವಾಗಿ ಸಂಪತ್ತಿನ ಹಂಚಿಕೆ ಆಗಬೇಕಿದೆ ಎಂದಿದ್ರು ಅಂತ ಮನಮೋಹನ್ ಸಿಂಗ್ ಅವರ ಹಳೆ ವಿಡಿಯೋ ಬಿಟ್ಟು ಸ್ಪಷ್ಟನೆ ಕೊಡಲಾಗಿದೆ. We need to be revitalized. We will have to devise innovative plans to ensure that minorities, particularly the Muslim minority, are empowered to share equitably in the fruits of development. They must have the first claim on our resources. ಹೀಗೆ ಮೋದಿ ಹೇಳಿದ ಮಾತು ಈಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಕದನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಅಭಿಷೇಕ್ ಮನು ಸಿಂಘ್ವಿ ನೇತೃತ್ವದ ತಂಡ ಮೋದಿ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರನ್ನು ನೀಡಿದೆ. ಮೋದಿ ಕೋಮು ಸೌಹಾರ್ದ ಕದಡುವಂತೆ ಮಾತಾಡಿದ್ದಾರೆ ಅಂತ ಹೇಳಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.
ಅತ್ತ ಮೋದಿ ಕಾಂಗ್ರೆಸ್ ವಿರುದ್ಧ ಸಂಪತ್ತು ಸಮರ ಸಾರಿದ್ರೆ ಇತ್ತ ರಾಜ್ಯ ಬಿಜೆಪಿ ಕೂಡ ಕಾಂಗ್ರೆಸ್ ವಿರುದ್ಧ ಅಂಥದ್ದೇ ಅಸ್ತ್ರ ಹೂಡಿದೆ. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದೆ, ರಕ್ಷಣೆ ಕೊಡ್ತಾ ಇದೆ ಅಂತ ದಾಳ ಉಳಿಸಿದೆ. ಹುಬ್ಬಳ್ಳಿ ನೇಹಾ ಹತ್ಯೆ ಕೇಸ್ ಮುಂದಿಟ್ಟು ಈ ಬಾಣ ಬಿಟ್ಟಿರೋ ಬಿಜೆಪಿಗೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ. ರಕ್ತ ರಾಜಕೀಯ. ಹುಬ್ಬಳ್ಳಿ ನೇಹಾ ಹತ್ಯೆ ಪ್ರಕರಣವೀಗ ರಾಜಕೀಯದ ಅಸ್ತ್ರವಾಗಿದೆ. ನೇಹಾ ನೆತ್ತರು ಹರಿದ ಬಳಿಕ ಭುಗಿಲೆದ್ದಿರೋ ರಾಜಕೀಯ ಬೆಂಕಿ ಲೋಕಸಭೆಯ ರಣಕಣದಲ್ಲಿ ಧಗಧಗ ಅಂತಿದೆ. ನೇಹಾ ಹತ್ಯೆ ಪ್ರಕರಣವನ್ನ ಅಸ್ತ್ರವಾಗಿಸಿಕೊಂಡಿರೋ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಓಲೈಕೆ ರಾಜಕಾರಣದ ಬಾಣ ಎಸೆದಿದೆ. ನೇಹಾ ಹತ್ಯೆ ಖಂಡಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ. ಮುಸ್ಲಿಮರ ಓಲೈಕೆ ರಕ್ಷಣೆ ಅಂತ ಕೇಸರಿ ಪಡೆ ಆರೋಪ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲವೆಂಬ ಅಸ್ತ್ರ ಹೂಡಿರೋ ಬಿಜೆಪಿ ಇವತ್ತು ಕಾಂಗ್ರೆಸ್ ವಿರುದ್ಧ ಬೆಂಕಿ ಉಗುಳಿತು. ನೇಹಾ ಕೊಲೆ ಖಂಡಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಿತು. ಮೈಸೂರಲ್ಲಿ ವಿಜಯೇಂದ್ರ, ತುಮಕೂರಲ್ಲಿ ಆರ್ ಅಶೋಕ್, ಹಾವೇರಿಯಲ್ಲಿ ಬೊಮ್ಮಾಯಿ, ಕಲಬುರಗಿಯಲ್ಲಿ ಯತ್ನಾಳ್ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಬೀದಿಗಿಳಿದು ಹೋರಾಟ ನಡೆಸಿದರು. ಪ್ರತಿಭಟನೆ ನಡೆಸಿ ಸುಮ್ಮನಾಗದ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಡೆ ಮೇಲೆ ಬಾಣವೊಂದನ್ನ ಬಿಟ್ಟಿದ್ರು. ಕಾಂಗ್ರೆಸ್ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣ ಮಾಡ್ತಿದೆ, ಭಯೋತ್ಪಾದಕರಿಗೆ ರಕ್ಷಣೆ ಕೊಡ್ತಿದೆ ಅಂತ ಆರೋಪಿಸಿದರು. ಅಲ್ಪಸಂಖ್ಯಾತರು ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಏನಲ್ಲ, ಆದ್ರೂ ಇದು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೊಲೆಗಡಕರನ್ನ, ದೇಶದ್ರೋಹಿಗಳನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಘೋಷಣೆ ಹಾಕಿರ್ತಕ್ಕಂಥವ್ರಿಗೆ ಏನು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಕೊಲೆ ವಿಚಾರದಲ್ಲೂ ಕೂಡ ಕೊಲೆಗಡಕರನ್ನ ಒತ್ತು ಒಳಗೆ ಹಾಕುವ ಬದಲು ಇವತ್ತು ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಇವತ್ತೇನೋ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ತಾಲಿಬಾನ್ ಸರ್ಕಾರ ಇದು, ಕರ್ನಾಟಕದಲ್ಲಿರುವಂಥದ್ದು ತಾಲಿಬಾನ್ ಸರ್ಕಾರ. ನೀವೇನು ಬೇಕಾದರೂ ಮಾಡಿ ನಿಮ್ಮನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮುಸಲ್ಮಾನ್ ಭಯೋತ್ಪಾದಕರು ಏನೇ ಮಾಡಲಿ ಅವ್ರನ್ನ ರಕ್ಷಣೆ ಮಾಡ್ತೀರಿ, ಅವರ ಕೇಸ್ಗಳನ್ನು ವಾಪಸ್ ತೆಗಿತೀರಿ. ರಾಮೇಶ್ವರ ಕೆಫೆ ಏನು ಹೇಳಿದ್ರು ಅವರು ಬ್ರದರ್ಸ್ ಅಂತ ಹೇಳ್ಯಾರ. ಬ್ರದರ್ಸ್ ಆದ ಮ್ಯಾಗ ಅವ್ರದ್ದೇ ಅಲ್ಲ. DK ಶಿವಕುಮಾರ್ ಯಾವಾಗಲೂ ಹಿಂದೂ ವಿರೋಧವಾಗಿ ಅಲ್ಲಿ ರಾಮನಗರದಲ್ಲಿಯೂ ಒಬ್ಬ ಮತಾಂಧ ಮುಸ್ಲಿಂ ರಾಮ ಮಂದಿರ ಬಗ್ಗೆ ಅವಹೇಳನಕಾರಿ ಮಾತಾಡಿದ್ರು ಸಹ ಬಾಯಿ ಬಿಡಲಿಲ್ಲ. ಅಂದಹಾಗೆ ನೇಹಾಳನ್ನ ಹತ್ಯೆ ಮಾಡಿದ್ದು ಫಯಾಜ್. ಹೀಗಾಗಿ ಅಲ್ಪಸಂಖ್ಯಾತರ ಓಲೈಸಲು ಕೊಲೆಗಡುಕರಿಗೆ ರಕ್ಷಣೆ ಕೊಡ್ತಿದೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರೋ DK ಮುಸ್ಲಿಮರಿಗೆ ಬಿಜೆಪಿ ಮಾನಸಿಕವಾಗಿ ಕಿರುಕುಳ ಕೊಡ್ತಿದೆ ಅಂತ ಪಂಚ್ ಕೊಟ್ಟಿದ್ದಾರೆ. DKಶಿಯ ಈ ಮಾತಿಗೆ BSY ಗರಂ ಆಗಿದ್ದಾರೆ. ನೋಡ್ರಿ, ನಮ್ದು ಶಾಂತಿಯ ತೋಟ. ಅವರು ಮುಸ್ಲಿಮ್ಸ್ ಬಾಂಧವರಿಗೆ ಅವ್ರಿಗೆಲ್ಲ ಕೂಡ ಮಾನಸಿಕವಾಗಿ ಹಿಂಸೆ ಕೊಟ್ಬಿಟ್ಟು ಈ ದೇಶ ಓಡೋಗ್ಬೇಕು ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ. ಅದ್ಯಾಕೆ ಅವ್ರ ಕೇಳಿ ಏನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡೋಕ್ಕಾಗ್ತದ? ಅವನ ತಲೆ ತಿರುಕು ಮಾತು ಇವ್ಯಾವುದಕ್ಕೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಹಿಂದೂಗಳ ಹತ್ಯೆ ಆದರೆ ಬಿಜೆಪಿಯವರಿಗೆ ಹಬ್ಬ ಎಂದ ಲಾರ್ಡ್. ಇನ್ನು ನೇಹಾಳನ್ನ ಮುಸ್ಲಿಂ ವ್ಯಕ್ತಿ ಕೊಂದಿರೋದ್ರಿಂದ ಬಿಜೆಪಿಯವರು ಪ್ರಚಾರ ಪಡ್ಕೊಳ್ತಿದ್ದಾರೆ. ಬಿಜೆಪಿಯವರಿಗೆ ಹಬ್ಬವಾಗಿದೆ ಅಂತ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂಗಳು ಮರ್ಡರ್ಗಳಾಗ್ತವೆ. ಅಲ್ಲಿ ಯಾರು ನಮ್ಮ ಹಿಂದುತ್ವವಾದಿಗಳು ಹೋಗೋದಿಲ್ಲ. ಅಲ್ಲಿ ಹೆಣ್ಮಕ್ಳು ಸಾಯ್ತಿರ್ತಾರೆ, ಹಿಂದೂ ಹೆಣ್ಮಕ್ಳು ಸಾಯ್ತಿರ್ತಾರೆ, ಅವ್ರು ಯಾರು ಹೋಗೋದಿಲ್ಲ. ಇಲ್ಲಿ ಮುಸ್ಲಿಂ ಆಂಗಲ್ ಬಂದಿದ್ದಕ್ಕೆ ಇಷ್ಟೆಲ್ಲ ಬಂದು ಪ್ರಚಾರ ಪಡ್ಕೊಂತಕ್ಕಂಥ ಇದು ಹಲವಾರು ಉದಾಹರಣೆಗಳು ಕೊಡ್ಬೋದು ನನಗೆ. ಅದು ಎಲೆಕ್ಷನ್ ಐತೆ, ಇದು ಹಬ್ಬ ಅವರಿಗೆ ಪರ್ಪಸ್ ಇರ್ತಕ್ಕಂಥ ಹಬ್ಬ. ಯಾರ್ಯಾರು ಬಂದು ಏನೇನೋ ಮಾತನಾಡಿದ್ದಾರೆ ಅದೇ ಮತ್ತೆ ಯಾವಾಗಲೂ ಅಷ್ಟೇ ಅಲ್ಲ. ಪರೇಶ್ ಮೆಹ್ತಾ ಅದೊಂದು ಚುನಾವಣೆ ಟೈಮ್ದಲ್ಲಿ ಆ ಹುಡುಗ ಸತ್ತ ಗುಲ್ಲಗಿಸ್ಬಿಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಮುಸ್ಲಿಂ ಹುಡುಗರು ಕೊಂದುಬಿಟ್ರು. ಅವ್ರದ್ದೇ CPI ಹೇಳ್ತಿದ್ದಲ್ಲ ಸಹಜ ಸಾವು. ಚುನಾವಣೆ Come, come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಂದಾಗ ಒಂದು ಚುನಾವಣೆ ಜೊತೆಯಾಗಿ ಇದನ್ನೆಲ್ಲದನ್ನು ಕಳ್ಸಿ ಹಾಕ್ತಕ್ಕಂಥ ಕೆಲಸ. ಮುಸಲ್ಮಾನ್ ಹೆಸರೇ ಇಲ್ಲದೆ ಅವ್ರದ್ದೇನು ಬೇಳೆ ಬೇಯಿಸ್ಕೊಳಕ್ಕಾಗಲ್ಲ. ಮುಸಲ್ಮಾನ ಹೆಸರಿ ಮುಂದಿಟ್ಕೊಂಡೆ ಅವರು ಅವರ ರಾಜಕೀಯದ ಅಂಗಡಿ ಬಿಚ್ಕೊಂಡಿರೋದು. ಯಾವತ್ತು ಅವರು ಮುಸಲ್ಮಾನರ ವಿರುದ್ಧ ಮಾತಾಡಕ್ ಬಿಡ್ತಾರೆ, ಅವರ ಅಸ್ತಿತ್ವ ಅವರೇ ಕಳ್ಕೊತಾರೆ. ಇನ್ನು ಬಿಜೆಪಿ ಆರೋಪಗಳಿಗೆ ತಿರುಗೇಟು ಕೊಟ್ಟಿರೋ ಸಿಎಂ ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್
ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಬಿಜೆಪಿಯವರು ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಪ್ರಕರಣವನ್ನ ಸಿಐಡಿಗೆ ಕೊಟ್ಟಿದ್ದೀವಿ ಅಂದಿದ್ದಾರೆ. ಈ ಹುಬ್ಬಳ್ಳಿ ಇನ್ಸಿಡೆಂಟ್ ಇದೆಯಲ್ಲ, ಹುಬ್ಬಳ್ಳಿ ಅದನ್ನು CODಗೆ ಕೊಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2 ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅದಕ್ಕೋಸ್ಕರ. ನೇಹಾ ಹತ್ಯೆ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡಿ ಕೈ ವಿರುದ್ಧ ಓಲೈಕೆ ರಾಜಕಾರಣದ ಅಸ್ತ್ರ ಹೂಡಿದೆ. ಆದರೆ ಚುನಾವಣೆ ಇರೋದ್ರಿಂದ ಪ್ರಕರಣವನ್ನ ರಾಜಕೀಯವಾಗಿ ಬಳಸಿಕೊಳ್ತಿದ್ದಾರೆ ಅಂತ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ಈ ಕದನ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಇನ್ನು ಈ ಮಧ್ಯೆ ಕಾಂಗ್ರೆಸ್ನ ಚೊಂಬಿನ ಜಾಹೀರಾತಿನ ಏಟಿಗೆ ಬಿಜೆಪಿ ಸಹ ಜಾಹೀರಾತು ನೀಡಿಯೇ ತಿರುಗೇಟು ಕೊಟ್ಟಿದೆ. ಕಾಂಗ್ರೆಸ್ ಅಂದ್ರೆ ಡೇಂಜರ್ ಅಂತ 9 ಘಟನೆಗಳನ್ನ ಉಲ್ಲೇಖಿಸಿದೆ. ಹಾಗಿದ್ರೆ ಏನಿದು ಚೊಂಬಿನ ಜಟಾಪಟಿ? ಬನ್ನಿ ನೋಡೋಣ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಕೊಲೆ, ಸುಲಿಗೆ, ಹತ್ಯೆ. ಚೊಂಬು, ಅಕ್ಷಯ ಪಾತ್ರೆ, ಚಿಪ್ಪು ಹೀಗೆ ಸಮರ ಜೋರಾಗಿದೆ. ಇದೀಗ ಕಾಂಗ್ರೆಸ್ನ ಚೊಂಬಿನ ಏಟಿಗೆ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಜಾಹೀರಾತು ನೀಡಲು ಪೈಪೋಟಿಗೆ ಇಳಿದಿರುವ ಬಿಜೆಪಿ ಇವತ್ತು ಕಾಂಗ್ರೆಸ್ ಡೇಂಜರ್ ಅಂತ ಜಾಹೀರಾತು ನೀಡಿದೆ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಫೋಟೋ ಹಾಕಿ ಡೇಂಜರ್ ಚಿಹ್ನೆಯೊಂದಿಗೆ 9 ಘಟನೆಗಳನ್ನು ಉಲ್ಲೇಖಿಸಿ ಕುಟುಕಿದೆ. ದಲಿತರ ಕಲ್ಯಾಣಕ್ಕೆ ಮೀಸಲಿದ್ದ ಹಣ ಅನ್ಯರ ಪಾಲಾಗಬೇಕಾ? ಪ್ರಯಾಣಿಕರು ಕುಕ್ಕರ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಬೇಕಾ? ಕೆಜೆಹಳ್ಳಿ, ಡಿಜೆಹಳ್ಳಿ ಗಲಭೆಕೋರರನ್ನ ಓಲೈಸೋರು ಬೇಕಾ? ಕನ್ನಡಿಗರ ಪಾಲಿನ ಕಾವೇರಿ ನೀರು ಬೇರೆ ರಾಜ್ಯಕ್ಕೆ ಸೇರಬೇಕಾ? ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಘೋಷಣೆ ಕೇಳಬೇಕಾ? ಟೀ ಕುಡಿಯಲು ಹೋದವರು ಬಾಂಬ್ ಸ್ಫೋಟಕ್ಕೆ ತುತ್ತಾಗಬೇಕಾ? ಕಾಲೇಜ್ಗೆ ಹೋದ ಹೆಣ್ಣು ಮಗಳು ಲವ್ ಜಿಹಾದ್ಗೆ ಬಲಿಯಾಗಬೇಕಾ? ಹೀಗೆ 9 ಘಟನೆಗಳನ್ನ ಜಾಹೀರಾತಿನಲ್ಲಿ ಉಲ್ಲೇಖಿಸಿದೆ. ತುಮಕೂರಿನಲ್ಲಿ ತಮ್ಮ ಜಾಹೀರಾತಿನ ಬಗ್ಗೆ ಮಾತನಾಡಿದ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ ಬಂದ್ರೆ ಡೇಂಜರ್ ಅಂದ್ರು. ಇಂದು ಡೇಂಜರ್, ನಾಳೆ ಚಿಪ್ಪಿನ ಜಾಹೀರಾತು ಕೊಡ್ತೀವಿ ಅಂದ್ರು. ಡೇಂಜರ್ ಡೇಂಜರ್ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಡೇಂಜರ್. ಕಾಂಗ್ರೆಸ್ ಬಂದ್ರೆ ಕೊಲೆ, ಸುಲಿಗೆ, ಹತ್ಯೆ. ಕಾಂಗ್ರೆಸ್ ಬಂದ್ರೆ ನಕ್ಸಲಿಸಂ ಪ್ರಾರಂಭ ಆಗ್ತದೆ. ಕಾಂಗ್ರೆಸ್ ಬಂದ್ರೆ ಭಯೋತ್ಪಾದಕರ ರಕ್ಷಣೆ ಆಗುತ್ತೆ. ಕಾಂಗ್ರೆಸ್ ಬಂದ್ರೆ ಬರಗಾಲ ಬರುತ್ತೆ. ಚೊಂಬಿಗೆ ವಿರುದ್ಧವಾಗಿ ಡೇಂಜರ್ ಅಸ್ತ್ರ ಹೂಡಿದ ಬಿಜೆಪಿಗೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಚೊಂಬಿಂದ ಬಿಜೆಪಿಯವರಿಗೆ ಎಚ್ಚರಿಕೆ ಆಯ್ತಲ್ಲ ಅಂತ ಕುಟುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಹ ನಾವು ಇಷ್ಟೆಲ್ಲ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಇದೆಲ್ಲ ಡೇಂಜರ್ರಾ ಅಂತ ಪ್ರಶ್ನಿಸಿದ್ದಾರೆ. ಸದ್ಯ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ, ಖಾಲಿ ಚೊಂಬು ಇಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚೊಂಬು ಕೊಟ್ಬಿಟ್ರಿ, ನಿಮ್ಮಿಂದ ನಮ್ಗಿಂತ ಅನ್ಯಾಯ ಆಯ್ತು, ಈಗ ನೋಡಿ ನಮ್ಗೆ ಮಾತಾಡಕ್ಕೆ ಶಕ್ತಿನೇ ಇಲ್ಲ ಅಂತ ಹೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾ ಇದ್ದಾರೆ. ಜಾಹೀರಾತು ಕೊಡ್ಲಿ, ಸಂತೋಷ. ಚೆನ್ನಾಗಿ ಎರಡನ್ನು ಯೋಚನೆ ಮಾಡೋಷ್ಟು ಶಕ್ತಿ, ಪ್ರಜ್ಞೆ ನಮ್ಮ ನಾಗರಿಕರಿಗಿದೆ. ಚೊಂಬಲ್ ಬಂದಿದೆಯಲ್ಲ 15 ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡೋದು ಡೇಂಜರಾ? ಫುಕ್ಕಟೆ ಬಸ್ನಲ್ಲಿ ಕರ್ಕೊಂಡು ಹೋಗೋದು ಡೇಂಜರಾ? ಬಸ್ನಲ್ಲಿ ಆಮೇಲೆ ವಿದ್ಯುತ್ 200 ಯೂನಿಟ್ವರೆಗೆ ಬಳಸ್ತಕ್ಕಂಥವ್ರಿಗೆ ಫ್ರೀ ನೀವು ಬಿಲ್ ಕಟ್ಟಬೇಡಿ ಅನ್ನೋದು ಇದಾ? ಅನ್ನಭಾಗ್ಯ 5 kg ಹೆಚ್ಚಾಗಿ ಕೊಡೋದು ಡೇಂಜರಾ? ಡೇಂಜರ್ ಅಂದರೆ ಯಾವಾಗ ಡೇಂಜರ್ ಆಯ್ತದೆ ಅಂತಂದರೆ ಸಮಾಜನ ಒಡೆಯತಕ್ಕಂಥದ್ದು ಇದೆಯಲ್ಲ, ಅದು ಡೇಂಜರ್. ಚೊಂಬಿನಿಂದ ಶುರುವಾದ ಜಾಹೀರಾತು ಜಟಾಪಟಿ ಇದೀಗ ಡೇಂಜರ್ ವರೆಗೂ ಬಂದು ನಿಂತಿದೆ. ಇನ್ನು 3 ದಿನದಲ್ಲಿ ಇನ್ಯಾವ ಜಾಹೀರಾತು ಪ್ರಕಟವಾಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, TV9. ಧಾರವಾಡದಲ್ಲಿ ನಾಮಪತ್ರ ಸಲ್ಲಿಸಿ ಎದುರಾಳಿಗಳ ಎದೆ ನಡುಗಿಸಿದ್ದ ದಿಂಗಾಲೇಶ್ವರ ಶ್ರೀ ಈಗ ಕಣದಿಂದ ಹಿಂದೆ ಸರಿದಿದ್ದಾರೆ. ಮತ್ತೊಂದು ಕಡೆ ರಣಕಣದಲ್ಲಿ ಎಂದಿನಂತೆ ನಾಯಕರ ಮಾತಿನ ಯುದ್ಧ ಕೂಡ ಜೋರಾಗಿಯೇ ನಡೀತಾ ಇದೆ.
ಧಾರವಾಡ ಕಣದಿಂದ ಹಿಂದೆ ಸರಿದ ದಿಂಗಾಲೇಶ್ವರ ಶ್ರೀ. ದಿಂಗಾಲೇಶ್ವರ ಶ್ರೀ ಧಾರವಾಡ ಕುರುಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುವ ಮೂಲಕ ಸಂಚಲನ ಸೃಷ್ಟಿಸಿದ್ದ ದಿಂಗಾಲೇಶ್ವರ ಶ್ರೀಗಳು ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದಾರೆ. ಇವತ್ತು ಬೆಂಬಲಿಗರು ಭಕ್ತರ ಜೊತೆ ಸಭೆ ನಡೆಸಿದ ದಿಂಗಾಲೇಶ್ವರ ಶ್ರೀಗಳು ಕಣದಿಂದ ಹಿಂದೆ ಸರಿಯುವ ನಿರ್ಧಾರಕ್ಕೆ ಬಂದಿದ್ದಾರೆ. ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ. ನಾನು ಸಾರಿದ ಧರ್ಮಯುದ್ಧವನ್ನು ಮುಂದುವರಿಸ್ತೇನೆ. ಧರ್ಮಯುದ್ಧ ಮುಂದುವರಿಸುವುದಾಗಿ ಹೇಳಿರುವ ಶ್ರೀಗಳು ಗುರುಗಳು ಹೇಳಿದ್ದಕ್ಕೆ ನಾಮಪತ್ರ ವಾಪಸ್ ಪಡೆದಿದ್ದಾಗಿ ಕಾರಣ ಕೊಟ್ಟಿದ್ದಾರೆ. ಅಂದ ಹಾಗೆ ಇವತ್ತು ಸಚಿವ ಸಂತೋಷ್ ಲಾಡ್ ನೇತೃತ್ವದ ಫಕೀರೇಶ್ವರ ಮಠದ ಸಿದ್ದರಾಮ ಸ್ವಾಮೀಜಿಗಳ ನಿಯೋಗ ದಿಂಗಾಲೇಶ್ವರ ಶ್ರೀಗಳನ್ನ ಭೇಟಿ ಮಾಡಿತ್ತು. ನಾಮಪತ್ರ ಹಿಂಪಡೆಯುವ ಬಗ್ಗೆ ಮನವಿ ಮಾಡಿತ್ತು. ಅಲ್ಲದೆ ದಿಂಗಾಲೇಶ್ವರ ಶ್ರೀ ಬಿಎಸ್ವೈ ಬಣ ಅನ್ನೋ ಮಾತಿದೆ. ಹೀಗಾಗಿ ಜೋಶಿ ಫಲಿತಾಂಶದ ಮೇಲೆ ಹೆಚ್ಚು ಕಡಿಮೆಯಾದ್ರೆ ಬಿಎಸ್ವೈ ಗುರಿಯಾಗ್ತಾರೆ ಅನ್ನೋ ವಿಚಾರವೂ ಕೂಡ ನಾಮಪತ್ರ ವಾಪಸ್ ಪಡೆಯುವುದಕ್ಕೆ ಕಾರಣ ಎನ್ನಲಾಗಿದೆ. ಹಿರಿಯ ಸ್ವಾಮೀಜಿಗಳ ವಿರೋಧ, ಶಿರಹಟ್ಟಿ ಭಕ್ತರ ವಿರೋಧ, ಬಿಜೆಪಿಯೂ ಸೇರಿದಂತೆ ಹಲವು ನಾಯಕರ ಒತ್ತಡ ಹಾಕಿದ್ದರಿಂದ ನಾಮಪತ್ರ ವಾಪಸ್ ಪಡೆದಿದ್ದಾರೆ. ಅಷ್ಟೇ ಯಾಕೆ ಸಿಎಂ ಸಿದ್ದರಾಮಯ್ಯ ಕೂಡ ನಾಮಪತ್ರ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಈ ಕಾರಣಗಳಿಂದ ದಿಂಗಾಲೇಶ್ವರ ಶ್ರೀ ಕಣದಿಂದ ಹಿಂದೆ ಸರಿದಿದ್ದಾರೆ. ಬಿಎಸ್ವೈ ಸಿಎಂ ಮಧ್ಯೆ ಭವಿಷ್ಯ ಬಡಿದಾಟ. ಈ ಬಾರಿ ಲೋಕ ಚುನಾವಣೆಯಲ್ಲಿ ಗೆಲ್ಲೋ 3-4 ಕ್ಷೇತ್ರ ಆದ್ರೂ ಹೇಳಿ ಅಂತ ಬಿಎಸ್ವೈ ಹೇಳಿದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಎಸ್ವೈ ಶಾಸ್ತ್ರ ಹೇಳೋದು ಯಾವಾಗ ಕಲಿತ್ರು ಅಂತ ಕೌಂಟರ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಒಂದು 3-4 ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆಗೆ ಗೆಲ್ತೇವೆ ಅನ್ನುವಂಥ ಕ್ಷೇತ್ರವನ್ನು. ಯಡಿಯೂರಪ್ಪನವರು ಹೇಳೋದಿಲ್ಲ, ಯಾವಾಗ ಶಾಸ್ತ್ರ ಕಲ್ತು ಹಿಡಿದಾರೆ ಅಂತ ಹೇಳಿ. ಕನಿಷ್ಠ 5 ಸ್ಥಾನಗಳು ಹೇಳಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರು ಎಷ್ಟು ಐದನೇ ಯಾಕೆ ಹೇಳೋದು ನಾವು? ಅವರು ಹೇಳ್ತಾರ ಯಾವ್ಯಾವ ಗೆಲ್ತೀವಿ ಅಂತ. ಇನ್ನು ಯಾದಗಿರಿಯಲ್ಲಿ ಮುಸ್ಲಿಂ ಯುವಕನಿಂದ ದಲಿತನ ಹತ್ಯೆ ಕೇಸ್ ವಿಚಾರವಾಗಿ ಮಾತನಾಡಿದ ಬಿವೈ ವಿಜಯೇಂದ್ರ ಸಿಎಂ ಮತ್ತು ಗೃಹ ಸಚಿವರು ಬಳೆ ತೊಟ್ಕೊಂಡಿದ್ದಾರೆ ಅಂತ ಪ್ರಶ್ನಿಸಿ ವಾಗ್ದಾಳಿ ನಡೆಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಏನು ಕೈಗೆ ಬಳೆ ಕಟ್ಕೊಂಡು ಕೂತಿದ್ದಾರ? ಈ ರೀತಿ ದಿನನಿತ್ಯ ಕಗ್ಗೊಲೆಗಳು ನಡೀತಾ ಇದೆ ಅಂತ ಹೇಳಿದ್ರೆ ಒಬ್ಬ ದಲಿತ ಯುವಕನ ಹತ್ಯೆ ಆಗಿರ್ತಕ್ಕಂಥದ್ದು ನಿನ್ನೆ ಯಾದಗಿರಿನಲ್ಲಿ. ದೇಶ ಕಾಯಲು ಮೋದಿ, ಕಾವೇರಿ ಕಾಯಲು ಕುಮಾರಣ್ಣ ಎಂದ ಪ್ರತಾಪ್ ಸಿಂಹ. ಕಾವೇರಿಗೆ ಕುಮಾರಸ್ವಾಮಿ ಕೊಡುಗೆ ಏನು ಅಂತ ಸಿದ್ದರಾಮಯ್ಯ ಪ್ರಶ್ನೆ. ಕಾವೇರಿಯನ್ನ ಕಾಯಕ್ಕೆ ಮಂಡ್ಯದಿಂದ ಯಾರನ್ನ ಕಳಿಸ್ಬೇಕು? ಕುಮಾರಣ್ಣವ್ರನ್ನ ಕಳಿಸ್ಬೇಕು. ನೀವು ಕಾವೇರಿ ಕಾಯೇರೇನು? ದೇವೇಗೌಡರು ಕುಮಾರಸ್ವಾಮಿದು ಏನು ಅವರ ಪಾತ್ರ? ಕಾವೇರಿ ಏನಪ್ಪ ಹೇಳಿದ್ರ? ಏನ್ ಮಾಡಿದ್ದೀನಿ ಅಂತ ಹೇಳಿದ್ರ? ಹೀಗೆ ಲೋಕಸಭಾ ಅಖಾಡ ಇವತ್ತು ಹಲವು ಬೆಳವಣಿಗೆ, ರಾಜಕೀಯ ನಾಯಕರ ಮಾತಿನ ವಾಗ್ಯುದ್ಧಕ್ಕೆ ವೇದಿಕೆಯಾಗಿತ್ತು. ಇನ್ನೆರಡು ದಿನದಲ್ಲಿ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳಲಿದ್ದು ನಾಳೆ ನಾಡಿದ್ದು ಸಮರ ಮತ್ತಷ್ಟು ಜೋರಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಬರ ಪರಿಹಾರಕ್ಕಾಗಿ ರಾಜ್ಯ ಸರ್ಕಾರ ಕೇಂದ್ರದ ಜೊತೆ ಕಾನೂನು ಸಮರಕ್ಕೆ ಇಳಿದಿತ್ತು. ಇದೀಗ ಇದೇ ಸಮರದಲ್ಲಿ ರಾಜ್ಯಕ್ಕೆ ಮೊದಲ ಹಂತದ ಜಯ ಕೂಡ ಸಿಕ್ಕಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಆಗಿದ್ದೇನು? ಬನ್ನಿ ತೋರಿಸ್ತೀವಿ. ವಾರದೊಳಗೆ ಬರ ಪರಿಹಾರ ನೀಡಲು ಸುಪ್ರೀಂನಲ್ಲಿ ಒಪ್ಪಿದ ಕೇಂದ್ರ. ಬರ ಪರಿಹಾರಕ್ಕಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ರಾಜ್ಯಕ್ಕೆ ಜಯ. ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರವನ್ನ ಪರಿಪರಿಯಾಗಿ ಬೇಡಿದ್ದ ರಾಜ್ಯ ಸರ್ಕಾರಕ್ಕೆ ರಿಲೀಫ್ ಸಿಕ್ಕಿದೆ. ಬರ ಪರಿಹಾರ ನೀಡುವ ಬಗ್ಗೆ 1 ವಾರದಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಭರವಸೆ ನೀಡಿದೆ. ಅಷ್ಟಕ್ಕೂ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಬರ ಪರಿಹಾರದ ವಿಚಾರವಾಗಿ ಅರ್ಜಿ ವಿಚಾರಣೆ ನಡೆಯಿತು. ವಿಚಾರಣೆ ಆರಂಭವಾಗುತ್ತಲೇ ಕೇಂದ್ರ ಸರ್ಕಾರದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಈ ವಿಚಾರದಲ್ಲಿ ಹೆಚ್ಚು ಚರ್ಚೆ ಬೇಡ, ಚುನಾವಣಾ ಆಯೋಗ ಕೂಡ ಪರಿಹಾರ ಬಿಡುಗಡೆ ಮಾಡಲು ಅಭ್ಯಂತರ ಇಲ್ಲ ಎಂದಿದೆ. ಮುಂದಿನ ಸೋಮವಾರದ ಒಳಗಾಗಿ ಪರಿಹಾರ ಬಿಡುಗಡೆ ಮಾಡುವ ಕುರಿತು ನಿರ್ಧಾರ ತೆಗೆದುಕೊಳ್ಳಲಿದ್ದೇವೆ ಎಂದು ಆಗ ರಾಜ್ಯ ಸರ್ಕಾರದ ಪರ ವಕೀಲರು ಮರುವಾದ ಮಾಡದೆ ಒಪ್ಪಿಕೊಂಡ್ರು. ಇನ್ನು ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ವೇಳೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಭಾಗಿಯಾಗಿದ್ದರು. ಬರ ಪರಿಹಾರ ನೀಡಲು ಕೇಂದ್ರ ಒಪ್ಪಿಕೊಂಡಿರುವುದು ರಾಜ್ಯಕ್ಕೆ ಸಿಕ್ಕ ಮೊದಲ ಜಯ ಎಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರದವರು ಸುಪ್ರೀಂ ಕೋರ್ಟ್ನಲ್ಲಿ ಬಂದು ಈ ವಾರದಲ್ಲಿ ತೀರ್ಮಾನವನ್ನು ಕೈಗೊಳ್ತೇವೆ ಅನ್ನುವಂಥ ಭರವಸೆಯನ್ನು ಗೌರವಾನ್ವಿತ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ. ಇದು ಕರ್ನಾಟಕ ಸರ್ಕಾರ ರೈತರ ಪರವಾಗಿ
ನಾವು ಸುಪ್ರೀಂ ಕೋರ್ಟ್ನಲ್ಲಿ ದಾವೆಯನ್ನು ಹೂಡಿ ಹೋರಾಟ ಮಾಡಿದ್ದಕ್ಕೆ ಸಂದ ಜಯ ಆಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸಹ ಈ ಬಗ್ಗೆ ಟ್ವೀಟ್ ಮಾಡಿದ್ದಾರೆ. ಇದು ರೈತರಿಗೆ ಪರಿಹಾರ ಕೊಡಿಸಲು ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಜಯ ಎಂದಿದ್ದಾರೆ. ಬರ ಪರಿಹಾರಕ್ಕಾಗಿ ಮನವಿ ನೀಡಿ 5 ತಿಂಗಳುಗಳು ಕಳೆದರೂ ಕೇಂದ್ರದ ಬಿಜೆಪಿ ಸರ್ಕಾರವು ಯಾವುದೇ ನಿರ್ಣಯ ಕೈಗೊಳ್ಳದೆ ನ್ಯಾಯಾಲಯದ ಮೆಟ್ಟಿಲೇರುವಂತಹ ಅನಿವಾರ್ಯತೆಯನ್ನ ಸೃಷ್ಟಿಸಿತ್ತು. ಇದು ನಾಡಿನ ರೈತರಿಗೆ ಸಿಗಬೇಕಿದ್ದ ನ್ಯಾಯಯುತ ಪರಿಹಾರವನ್ನ ಕೊಡಿಸುವ ನಮ್ಮ ಹೋರಾಟಕ್ಕೆ ಸಿಕ್ಕ ಮೊದಲ ಹಂತದ ಜಯ. ಹೀಗೆ ಬರ ಪರಿಹಾರದ ಸಮಯದಲ್ಲಿ ರಾಜ್ಯಕ್ಕೆ ಮೊದಲ ಜಯ ಸಿಕ್ಕಿದೆ. ವಾರದೊಳಗೆ ಪರಿಹಾರವೂ ಸಿಗಲಿದೆ. ಹರೀಶ್, ಟಿವಿ9, ನವದೆಹಲಿ. ಬಿಜೆಪಿಯಿಂದ ಕೆಎಸ್ ಈಶ್ವರಪ್ಪರನ್ನ ಉಚ್ಚಾಟನೆ ಮಾಡಲಾಗಿದೆ. ಟಿಕೆಟ್ ಸಿಗದೇ ಇದ್ದಕ್ಕೆ ಬಂಡಾಯ ಸಾರಿದಂತಹ ಈಶ್ವರಪ್ಪ ಅವರನ್ನ ಈಗ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಆದೇಶ ಹೊರಡಿಸಲಾಗಿದೆ. ತನಗೆ ಟಿಕೆಟ್ ಸಿಗಲಿಲ್ಲ ಅನ್ನೋ ಕಾರಣದಿಂದಾಗಿ ಮುನಿಸಿಕೊಂಡಿದ್ದಂತಹ ಈಶ್ವರಪ್ಪ ಬಂಡಾಯ ಸಾರಿದ್ರು, ಜೊತೆಗೆ ಪಕ್ಷೇತರರಾಗಿ ಕಣಕ್ಕಿಳಿದಿದ್ದಾರೆ. ಸೊ ಹಾಗಾಗಿ ಈಗ ಈಶ್ವರಪ್ಪರನ್ನ 6 ವರ್ಷಗಳ ಕಾಲ ಉಚ್ಚಾಟಿಸಿ ಆದೇಶ ಹೊರಡಿಸಲಾಗಿದೆ. ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಸಿಟ್ಟಾಗಿದ್ರು. ಸೊ ಹಾಗಾಗಿ ತಾನೇ ನೇರವಾಗಿ ಸ್ಪರ್ಧಿಸ್ತೀನಿ ವಿಜಯನ್ ಅಂತ ಹೇಳಿ ರಾಘವೇಂದ್ರ ವಿರುದ್ಧ ಕಣಕ್ಕಿಳಿದಿರುವಂತಹ ಈಶ್ವರಪ್ಪ ಈಗ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಅವರು ಉಚ್ಚಾಟನೆ ಮಾಡಬೇಕು ಅಂತಲೇ ಕಾಯ್ತಾ ಇದ್ದೆ. ಇವತ್ತು ಟಿವಿಗಳಲ್ಲಿ ನೀವು ಬಂದಿರೋದು ಉಚ್ಚಾಟನೆ ಮಾಡಿದಾರೋ ಏನು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದಾರೋ? ಉಚ್ಚಾಟನೆ ಬಂದಿದ್ದು ನನ್ನ ತನಕ ಇನ್ನೂ ಬಂದಿಲ್ಲ. ಹಾಗಾಗಿ ನನ್ನ ತನಕ ಯಾವುದೂ ಬಂದಿಲ್ಲ. ಅವರು ಉಚ್ಚಾಟನೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ನಾಳೆ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಗೆ ಸಜ್ಜಾಗಿದೆ. ಬರ ಪರಿಹಾರದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾಳೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಧರಣಿಯನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಎಲ್ಲ ಶಾಸಕರು ಮತ್ತು ಪರಿಷತ್ ಸದಸ್ಯರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರತಿಭಟನೆಯನ್ನು ನಡೆಸೋದಕ್ಕೆ ನಾಯಕರು ತೀರ್ಮಾನಿಸಿದ್ದಾರೆ. ಸೊ ನಾಳೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ಈಗ ಹಮ್ಮಿಕೊಂಡಿದೆ. ನಾಳೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಒಂದು ಬೃಹತ್ ಧರಣಿಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ನಾಯಕರು ತೀರ್ಮಾನಿಸಿದ್ದಾರೆ. ಬ್ರಾಟ್ ಟು ಯು ಬೈ ವಿಗಾರ್ಡ್.